ನಮಸ್ಕಾರ, ನಮ್ಮ ಹೆಸರು ಚಿನ್ಮವಿ ಮತ್ತು ಸಾಹಿತಿ. ನಾವಿವತ್ತು ಈ ಬಿಸಿಲು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದಲ್ಲ, ಅದರಿಂದ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಮತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಬಿಸಿಲು ಜಾಸ್ತಿ ಇದೆ ಅಂತಲೂ ಹೇಳ್ತೀವಿ. ಅದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ತನಕ ರೆಕಾರ್ಡ್ ಆಗಿದೆ ಅಂತಲೂ ಕೂಡ ಹೇಳ್ತೀವಿ. ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬಿಸಿಲು ಕಂಡು ಬಂದಿದೆ. ಅದು 43 to 45 ಡಿಗ್ರಿ ಸೆಲ್ಸಿಯಸ್ ಇಷ್ಟು ರೆಕಾರ್ಡ್ ಆಗಿದೆ. ಈಗ ಇಷ್ಟು ಬಿಸಿಲಿಗೆ ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಹೆಂಗಿದ್ರೆ ನಾವು ಹೀಟಿಂದ ದೂರ ಇರ್ತೀವಿ ಅಂತ ನೋಡೋಣ. 2 ಸಿಂಪಲ್ ಟಿಪ್ಸ್. ಮೊದಲನೇದು, ನಮ್ಮ ಬಾಡಿನ ನಾವು ಹೈಡ್ರೇಟೆಡ್ ಆಗಿ ಇಟ್ಕೋಬೇಕು. ಸ್ಪೈಸಿ ಫುಡ್ನ ಅವಾಯ್ಡ್ ಮಾಡಬೇಕು. ನೀವೆಲ್ಲ ಅನ್ಕೊಂತಿರ್ತೀರ, ಇವಾಗ ಏನು ಮಾಡಬೇಕು ಅಂದರೆ ಹೆಂಗಿದ್ರೆ ನಾವು ಈ ಬಿಸಿಲಿಂದ ನಮ್ಮನ್ನು ನಾವು ಕಾಪಾಡ್ಕೋಬೋದು, ನಮ್ಮನ್ನು ನಾವು ಪ್ರೊಟೆಕ್ಟೆಡ್ ಆಗಿ ಇಟ್ಕೋಬೋದು ಅಂತೆಲ್ಲ ಅನ್ಕೊಂತಿರ್ತೀವಿ. ನಾವು ಅದನ್ನು ಹೇಳ್ತೀವಿ, ಏನು ಮಾಡಬೇಕು ಏನು ಮಾಡಬಾರ್ದು. ಬಿಸಿಲಲ್ಲಿ ಏನು ಮಾಡಬೇಕು ಅಂತ ನೋಡೋಣ. ಜಾಸ್ತಿ ಮನೆಯಿಂದ ಹೊರಗಡೆ ಹೋಗೋದನ್ನ ಸ್ಟಾಪ್ ಮಾಡಿ. ಸ್ನಾನ ಮಾಡುವಾಗ ತಣ್ಣೀರನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತಣ್ಣೀರನ್ನ ಯೂಸ್ ಮಾಡಿ. ಗಡಿಗೆ ನೀರನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಕಾಟನ್ ಬಟ್ಟೆನ ಯೂಸ್ ಮಾಡಿ, ಸಿಂಥೆಟಿಕ್ ಬಟ್ಟೆನ ಅವಾಯ್ಡ್ ಮಾಡಿ. ಮತ್ತು ನಮ್ಮ ಲಾಸ್ಟ್ ಟಿಪ್ ಏನು ಅಂದರೆ, ವಾಟರ್ ಮೆಲನ್, ಆರೆಂಜ್, ಗ್ರೇಪ್ಸ್, ಶುಗರ್ ಕೇನ್ ಮತ್ತು ಡೇಟ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಏನು ಮಾಡಬಾರ್ದು ಅಂತ ನೋಡೋಣ. ಏನು ಮಾಡಬಾರ್ದು ಅಂದರೆ, ಫ್ರಿಜ್ ನೀರನ್ನು ಕುಡಿಯೋದನ್ನು ಸ್ಟಾಪ್ ಮಾಡಿ. ಮತ್ತು ಹೀಟ್ ಆಗೋ ವಸ್ತುಗಳನ್ನು ತಿನ್ನಬೇಡಿ. ಪ್ರಿಸರ್ವೇಟಿವ್ ಜ್ಯೂಸ್ಗಳನ್ನು ಕುಡಿಬೇಡಿ.